ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಕ್ರಿಯೇಷನ್. ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಒಂದು ನೆಕ್ಲೆಸ್ ಡಿಸೈನನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ಈ ಒಂದು ನೆಕ್ಲೆಸ್ ಬಂದುಬಿಟ್ಟು ನನ್ನ ಸಿಸ್ಟರ್ ಮದುವೆಗೆ ಅಂತ ಮಾಡಿಸಿರುವಂಥದ್ದು. ಹಾಗಾಗಿ ನಿಮಗೆ ಈ ಒಂದು ಮಾಹಿತಿಯನ್ನು ಕೊಡೋಣ ಅಂತ ಬಂದುಬಿಟ್ಟಿದ್ದೀನಿ. ಏನಪ್ಪ ಅಂತಂದರೆ, ಇವಾಗಿನ ಟೈಮಲ್ಲಿ ನಾವು ಒಂದು ಗೋಲ್ಡ್ ನೆಕ್ಲೆಸ್ ಮಾಡಿಸ್ಬೇಕು ಅಂದರೆ ಮಿನಿಮಮ್ ಅಂದರೆ ನಾವು 20 ಗ್ರಾಮ್ಸ್ 25 ಗ್ರಾಮ್ಸ್ ಅಂದರೆ ಶಾರ್ಟ್ ಮಾಡಿಸ್ಬೇಕು ಅಂದರೆ, ಲಾಂಗ್ ಹಾರ ಮಾಡಿಸ್ಬೇಕು ಅಂದರೆ 3.5 ತೊಲ ಬೇಕು ಅಂತ ಬಿಟ್ಟು ಹಾಗೆಲ್ಲ ಹೇಳ್ತಿದ್ವಿ. ಬಟ್ ಈಗೆಲ್ಲ ಟ್ರೆಂಡಿಂಗ್ ಆಗಿರೋದ್ರಿಂದ ತುಂಬಾ ಕಡಿಮೆ ತೂಕದಲ್ಲೂ ಕೂಡ ನಾವು ನೆಕ್ಲೆಸ್ ಡಿಸೈನನ್ನು ಮಾಡಿಸ್ಕೋಬೋದು. ನೀವೇನಾದರೂ ನನ್ನ ನೆಕ್ಲೆಸ್ ಡಿಸೈನನ್ನು ನೋಡಬೇಕು ಅಂದರೆ ನನ್ನ ಚಾನಲ್ಗೆ ಭೇಟಿ ಕೊಟ್ಟರೆ ಅಲ್ಲಿ ಆಲ್ರೆಡಿ ನಾನು ನನ್ನ ನೆಕ್ಲೆಸ್ ಡಿಸೈನು ಲೈಟ್ ವೆಯ್ಟು ಅಂದರೆ ಅದು ಬರೀ 12.5 ಗ್ರಾಮ್ಸಲ್ಲಿ ಮಾಡಿಸಿರೋಂಥ ಒಂದು ನೆಕ್ಲೆಸ್ ಡಿಸೈನನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗ್ಬಿಟ್ಟು ನೋಡಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋಂಥ ನೆಕ್ಲೆಸ್ ಡಿಸೈನು, ಸೊ ಇದು ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿದೆ. ತುಂಬಾ ಕಡಿಮೆ ತೂಕದಲ್ಲಿರೋವಂಥದ್ದು. ಜಸ್ಟ್ ಇದು ಮಾಡಿಸಿರೋವಂಥದ್ದು ನಾವು 12.5 ಗ್ರಾಮ್ಸಿಗೆ ಅಂದರೆ ಬರೀ 12.5 ಗ್ರಾಮ್ಗೆ ಮಾಡಿರೋವಂಥದ್ದು. 1 ತೊಲ 2.25 ಗ್ರಾಮು ಅಂದರೆ 1/4 ತೊಲ ಅಂತ ಕರಿತೀವಲ್ಲ, ಆ ರೀತಿ. ವೇರ್ ಮಾಡಿ ನೋಡಿದ್ರೆ ಯಾವ ರೀತಿ ಕಾಣುತ್ತೆ. ನಾನು ಆ್ಯಕ್ಚುಲಿ ದಪ್ಪ ಇರೋದ್ರಿಂದ ನನಗೆ ಇದು ಚಿಕ್ಕದಾಗಿ ಕಾಣುತ್ತೆ, ಬಟ್ ತೆಳ್ಳಗಿರೋರು ಹಾಕೊಂಡ್ರೆ ಮಾತ್ರ ತುಂಬಾ ದಪ್ಪವಾಗಿ ಕಾಣುತ್ತೆ. ಸೊ ನಾನು ಆಲ್ರೆಡಿ ನನ್ನ ತಂಗಿಯ ಒಂದು ಮ್ಯಾರೇಜ್ ಜ್ಯುವೆಲ್ರಿ ಕಲೆಕ್ಷನಲ್ಲಿ ಈ ನೆಕ್ಲೆಸ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಇನ್ನು ಕೆಲವರು ಇನ್ನೂ ಡೀಟೇಲಾಗಿ ವಿಡಿಯೋ ಕೊಡಿ ಅಂತ ಹೇಳಿದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಕಾಣುತ್ತೆ ಈ ಒಂದು ನೆಕ್ಲೆಸ್ಸು. ಮಧ್ಯದಲ್ಲಿ ಲಕ್ಷ್ಮಿ ಕಾಸಿದೆ, ಕಾಸಿಲ್ಲ, ಲಕ್ಷ್ಮಿ ಒಂದು ದೇವರ ಒಂದು ಮೋಟಿಫ್ ಇದೆ. ಸೊ ಎಷ್ಟು ಮ್ಯಾಂಗೋ, ಚಿಕ್ಕ ಚಿಕ್ಕ ಮ್ಯಾಂಗೋ ಡಿಸೈನ್ಸನ್ನು ಅಲ್ಲಲ್ಲಿ ಕೊಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಇದು. ಇದಕ್ಕೆ ಮ್ಯಾಚ್ ಆಗುವಂಥ ಇಯರಿಂಗ್ಸನ್ನು ನಾವು ಮಾಡಿಸ್ಕೊಂಡಿದ್ದೀವಿ. ಇಯರಿಂಗ್ಸ್ ಮಾಹಿತಿಯನ್ನು ಕೂಡ ನಾನು ಇಷ್ಟರಲ್ಲಿ ಹಾಕ್ತೀನಿ. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಈ ರೀತಿ ಒಂದು ವೇರ್ ಮಾಡಿಕೊಂಡು ಹೋದ್ವಿ ಅಂತಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಒಂದು ಚೈನ್ ಮಾಡಿಸ್ಬೇಕಂದ್ರೂ ನಾವು 10 ಗ್ರಾಮು 12 ಗ್ರಾಮ್ ಅದಕ್ಕೆ ಅಮೌಂಟ್ ಹಾಕಬೇಕಾಗಿರುತ್ತೆ. ಸೊ ಬಟ್ ಇಲ್ಲಿ ನಾವು ಜಸ್ಟ್ 12.5 ಗ್ರಾಮಿಗೆ ಈ ಒಂದು ನೆಕ್ಲೆಸ್ಸೇ ಬಂದುಬಿಡುತ್ತೆ ನಿಮಗೆ. ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ಇದರ ಕಾಸ್ಟ್ ಎಷ್ಟಾಗಿತ್ತು ಅಂತ ಹೇಳೋದಾದರೆ, ನಾವು ಇದನ್ನು ಆರ್ಡ್ರ್ ಮಾಡಿದಾಗ ರೇಟ್ ಬಂದುಬಿಟ್ಟು 53.5 ಇತ್ತು. ಹಾಗಾಗಿ ನಮಗೆ ಆವಾಗಿನ ರೇಟಿನ ಪ್ರಕಾರ ಇದು ನಮಗೆ ಎಕ್ಸಾಕ್ಟಾಗಿ 75,000 ಕಾಸ್ಟ್ ಆಗಿತ್ತು. ಎಕ್ಸಾಕ್ಟ್ 75,000. ನೀವೇನಾದರೂ ಇವತ್ತು ಹೋಗ್ಬಿಟ್ಟು ಅದನ್ನು ಪರ್ಚೇಸ್ ಮಾಡ್ತೀನಿ ಅಂತ ಅನ್ನೋದಾದರೆ ನಿಮಗೆ ಬಂದುಬಿಟ್ಟು ಇದು 87,000 ಆಗುತ್ತೆ. ನಾನು ಹೇಳ್ತಾ ಇರೋಂಥದ್ದು 20 ಕ್ಯಾರೆಟ್ ಅಥವಾ ಏನು 84 KDM ಅಂತ ಕರಿತೀವಲ್ಲ, ಸೊ ಅದರಲ್ಲಿ ಮಾಡಿಸಿದ್ದು ನಾವು. ಅದನ್ನು ನೀವೇನಾದರೂ 916ಅಲ್ಲಿ ಮಾಡಿಸಿದ್ರೆ ರೇಟ್ ಏನಾಗುತ್ತೆ, ಇನ್ನೊಂದು 5-6 ಸಾವಿರ ಎಕ್ಸ್ಟ್ರಾ ಆಗ್ಬೋದು. ಅದೇ ನೀವೇನಾದರೂ ಇನ್ನು 75 ಕ್ಯಾರೆಟಲ್ಲಿ ಮಾಡಿಸ್ತೀನಿ, 18 ಕ್ಯಾರೆಟಲ್ಲಿ ಮಾಡಿಸ್ತೀನಿ ಅಂತ ಅನ್ನೋದಾದರೆ ಅದರ ರೇಟ್ ಬಂದುಬಿಟ್ಟು ನಿಮಗೆ 65,000 ಮೇಲೆ ಆಗ್ಬೋದು ಅಷ್ಟೇ. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಕೂಡ ಕಾಣುತ್ತೆ. ಯಾರಿಗೆಲ್ಲ ಪ್ಲ್ಯಾನಿಂಗ್ ಇದೆ, ಸೊ ಈ ರೀತಿ ಒಂದು 70,000 ಇದೆ ನನ್ನ ಹತ್ರ ದುಡ್ಡು, 70-80,000 ನಾನು ಈ ರೀತಿ ಒಂದು ನೆಕ್ಲೆಸ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿ ಕೂಡ ಕಾಣುತ್ತೆ. ಸೊ ಇವತ್ತಿಗೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಮಾಹಿತಿಯನ್ನು ಹಂಚ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಸ್ ಆಲ್ವೇಸ್ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.